ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ, ಶ್ರೀಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸರ್ವ ಜನತೆಗೂ ಎಲ್ಲ ವೀಕ್ಷಕರಿಗೂ ನಮ್ಮ ಸಬ್ಸ್ಕ್ರೈಬರ್ಗೂ ಕನ್ನಡ ಜನತೆಗೂ ಶ್ರೀ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ, ಶ್ರೀ ಮಾತೆ ಗೌರಿಯ ದೇವಿಯ ಅನುಗ್ರಹ ಈ ಸುಮಂಗಳಿ ಪ್ರಾಪ್ತಿಯನ್ನು ಸೌಭಾಗ್ಯವನ್ನು ತರಲಿ. ಆ ಮಹಾಗಣನಾಯಕ ಆಗಿರುವಂತಹ ವಿಘ್ನೇಶ್ವರನ ಆಶೀರ್ವಾದದಿಂದ ನಿಮ್ಮ ಪ್ರಯತ್ನಗಳು ಯಾವುದೇ ಅವಾಂತರಗಳು ಆತಂಕಗಳು ಇಲ್ಲದೆ ಮುಗಿಯಲಿ, ಅದನ್ನು ಸಂಪೂರ್ಣವಾಗಿ ಯಶಸ್ವಿಯಾಗಲಿ ಅಂತ ಬಯಸುತ್ತಾ, ಈ ದಿನ ನಾವು ಈ ಸೆಪ್ಟೆಂಬರ್ ಮಾಸದಲ್ಲಿ 12 ರಾಶಿಗಳಿಗೆ ಗೋಚಾರ ಫಲಗಳನ್ನು ನೋಡ್ತಾ ಇದ್ದೇವೆ. ಅದರಲ್ಲಿ ಮುಖ್ಯವಾಗಿ ಸಿಂಹರಾಶಿ ಜಾತಕರಿಗೆ ಈ ಸೆಪ್ಟೆಂಬರ್ ಮಾಸದಲ್ಲಿ ಯಾವ ಇರುವಂತಹ ಗ್ರಹ ಸಂಚಾರ ಫಲಗಳು ಏನಿದೆ ಮತ್ತು ಈ ಗ್ರಹ ಸಂಚಾರ ಫಲಗಳಿಂದ ಯಾವ ವಿಷಯಗಳಲ್ಲಿ ಅನುಕೂಲತೆ, ಯಾವ ವಿಷಯಗಳಿಂದ ಮುಂಜಾಗ್ರತೆ ಕ್ರಮ ತಗೋಬೇಕು ಅನ್ನುವಂತಹ ಕೆಲವೊಂದು ಮುಖ್ಯವಾದ ವಿಷಯಗಳನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಮುಖ್ಯವಾಗಿ ಸಿಂಹರಾಶಿ ಅಂದ್ರೇ ಮಖ ನಕ್ಷತ್ರ, ಪುಬ್ಬ ನಕ್ಷತ್ರ ಮತ್ತು ಉತ್ತರ ನಕ್ಷತ್ರದ ಮೊದಲನೇ ಪಾದದಲ್ಲಿ ಜನಿಸುವಂತಹ ಜಾತಕರು ಈ ಸಿಂಹರಾಶಿಗೆ ಸೇರುತ್ತಾರೆ. ಈಗ ಯಾವುದೇ ಒಂದು ಸಂದರ್ಭದಲ್ಲಿ ನಾವು ನೋಡುವುದಾದರೆ ರಾಶ್ಯಾಧಿಪತಿ ಆಗಿರುವಂತಹ, ಅಂದರೆ ಯಾವುದೇ ರಾಶಿಯಲ್ಲಿ ಅವರಿಗೆ ರಾಶ್ಯಾಧಿಪತಿ ಇರುವಂತಹ ಸ್ವಕ್ಷೇತ್ರದಲ್ಲಿ ಇರುವಂತಹ ಸಂದರ್ಭಗಳಲ್ಲಿ, ಸ್ವಂತ ರಾಶಿಯಲ್ಲಿರುವಂತಹ ಸಂದರ್ಭಗಳಲ್ಲಿ ಅವರಿಗೆ ತಮ್ಮನ್ನು ತಾವು ವೈಯಕ್ತಿಕ, ಅಂದರೆ ಫಾರ್ ಎಕ್ಸಾಂಪಲ್ ಅವರು ಸಂಸ್ಕಾರ ಮಾಡಿಕೊಳ್ಳೋದಕ್ಕೆ, ಅವರ ಅಗತ್ಯಗಳನ್ನು ಪೂರೈಸಿಕೊಳ್ಳೋದಕ್ಕೆ, ಅವರ ಬಗ್ಗೆ ಯೋಚನೆ ಮಾಡೋದಕ್ಕೆ, ಅವರ ಭವಿಷ್ಯಕ್ಕೆ ಬೇಕಾಗಿರುವಂತಹ ಕೆಲವೊಂದು ಯೋಜನೆಗಳನ್ನು ರೂಪಿಸಿಕೊಳ್ಳೋದಕ್ಕೆ ಈ ರಾಶ್ಯಾಧಿಪತಿ ರಾಶಿಯಲ್ಲಿದ್ದಾಗ ಸ್ವಲ್ಪ ಈ ಪರ್ಸನಲ್ ಅವೇರ್ನೆಸ್, ಇಂಡಿವಿಜುವಾಲಿಟಿ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ. ಮುಖ್ಯವಾಗಿ ಈ ಸಿಂಹರಾಶಿಯವರಿಗೆ ರಾಶ್ಯಾಧಿಪತಿ ರವಿ ಸ್ವಸ್ಥಾನದಲ್ಲಿ ಆಲ್ಮೋಸ್ಟ್ ಈ ಎಂಡ್ವರೆಗೂ 15ರವರೆಗೂ ಇರ್ತಾರೆ. ಆದ್ದರಿಂದ ಈ ಸ್ವಭಾವ ಯಾವ ರೀತಿ ಇರುತ್ತೆ ಅಂದರೆ, ಸಿಂಹರಾಶಿಯವರು ಎಷ್ಟೊತ್ತೂ ಕೂಡ ಅವರ ಸಂಸಾರ, ಅವರ ಸಂಗತಿ, ಅವರ ಮಕ್ಕಳ ಅಭಿವೃದ್ಧಿ, ಅವರ ಕುಟುಂಬ, ಅವರ ಮಕ್ಕಳ ವಿದ್ಯಾಭಿವೃದ್ಧಿ ಇತ್ಯಾದಿ ವಿಷಯಗಳ ಮೇಲೆ ಫೋಕಸ್ ಮಾಡ್ತಾ ಇರ್ತಾರೆ. ಆದ್ದರಿಂದ ಇವರ ವೈಯಕ್ತಿಕವಾಗಿ ಚಿಂತೆ ಮಾಡೋದು ಕಮ್ಮಿ. ಮೇಲಕ್ಕೆ ತುಂಬ ಅಗ್ರೆಸಿವ್ ಆಗಿ, ಕಠಿಣವಾಗಿ ಮನಸ್ಸು ಇದ್ದಾರೆ, ಸ್ವಲ್ಪ ಭಯಾನಕವಾಗಿ, ಅಂದರೆ ಅವರು ಕೆಲವೊಂದು ರಾಶಿ ಲಕ್ಷಣವೇ ಆಗಿರೋದ್ರಿಂದ ಮುಖ್ಯವಾಗಿ ಈ ಆರೋಗ್ಯ ವಿಷಯಗಳಲ್ಲಾಗಿರಬಹುದು, ಆಹಾರ ತಗೊಳ್ಳೋ ವಿಷಯಗಳಲ್ಲಾಗಿರಬಹುದು, ಎಲ್ಲ ಕೂಡ ಮೊದಲು ಮಕ್ಕಳು ಚೆನ್ನಾಗಿರಲಿ, ಕುಟುಂಬ ಚೆನ್ನಾಗಿರಲಿ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಬಟ್ ಅಂತಹ ವ್ಯಕ್ತಿಗಳು ಈ ರೀತಿ ಈ ಆರೋಗ್ಯದಲ್ಲಿ ಒಂದು ರೀತಿ ಮೊಂಡು ಧೈರ್ಯನೂ ಇರುತ್ತೆ. ಆರೋಗ್ಯ ಸಮಸ್ಯೆಗಳಿಂದ ಬಂದಾಗ ಸ್ವಲ್ಪ ಅಲಕ್ಷ್ಯ ಭಾವ ಏನಾಗುತ್ತೆ ಅನ್ನುವಂತಹ ಈ ಪೋಸ್ಟ್ಪೋನ್ ಮಾಡುವಂತಹ ಭಾವ ಆಗಿರಬಹುದು, ಅಥವಾ ಆಹಾರ ವಿಷಯದಲ್ಲಿ ಸರಿಯಾಗಿ ಟೈಮಿಗೆ ತಿನ್ನದೆ ಕೆಲವೊಂದು ಆರೋಗ್ಯ ಸಮಸ್ಯೆಗಳು, ಮುಖ್ಯವಾಗಿ ಸಿಂಹರಾಶಿಯವರಿಗೆ ಈ ಸೂರ್ಯ ಹೃದಯನ್ನು ಆಳುತ್ತಿರುವುದರಿಂದ ಹೃದಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಾಗಿರಬಹುದು, ಈ ಇಂಡೈಜೆಷನ್ ಪ್ರಾಬ್ಲಮ್ ಆಗಿರಬಹುದು, ಸೊಂಟ ಮೂಳೆ ಸ್ನಾಯುಗಳಿಗೆ ಸಂಬಂಧಪಟ್ಟಂತಹ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗಿ ಕಾಡ್ತಾ ಇರುತ್ತೆ. ಆದ್ದರಿಂದ ಈ ಸಮಯದಲ್ಲಿ ಮುಖ್ಯವಾಗಿ ನಿಮಗೋಸ್ಕರ ನಿಮ್ಮ ಆರೋಗ್ಯ, ನಿಮ್ಮ ಆಹಾರ, ನಿಮ್ಮ ವಿಷಯಗಳು ನೀವು ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡುತ್ತಾ ಈ ಸಂದರ್ಭದಲ್ಲಿ ಒಂದು ಸಾರಿ ಆರೋಗ್ಯ ಹೆಲ್ತ್ ಚೆಕಪ್ ಮಾಡಿಸ್ಕೊಳ್ಳೋಣ. ಅದೇ ರೀತಿ ಹಣಕಾಸಿನ ವಿಷಯಗಳಲ್ಲಿ ಭವಿಷ್ಯಕ್ಕೆ ಬೇಕಾಗಿರುವಂತಹ ಫ್ಯೂಚರ್ ರಿಲೇಟೆಡ್ ಇನ್ವೆಸ್ಟ್ಮೆಂಟ್ಸ್ ಬಗ್ಗೆ, ಅದೇ ರೀತಿ ನಿಮ್ಮ ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಷಯಗಳಲ್ಲಿ ಸ್ವಲ್ಪ ಬಡ್ಜೆಟ್ ಪ್ಲಾನಿಂಗ್ ಮಾಡ್ಕೊಳ್ಳೋದು ಅನ್ನುವಂತಹ ಯೋಚನೆಗಳನ್ನು ಮಾಡ್ತಾ ಇರುತ್ತೆ. ಯಾಕಂದರೆ ಅದೇ ರೀತಿ ಧನಲಾಭಾಧಿಪತಿ ಬುಧ ಈಗ ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಷಯಗಳಲ್ಲಿ ಕೂಡ ಇವರಿಗೆ ಕೆಲವೊಂದು ಮುಂಜಾಗ್ರತೆ ಕ್ರಮ, ಎಲ್ಲಾದರೂ ಹೂಡಿಕೆಗಳು ಮಾಡ್ತೀರಾ, ಯಾವುದಾದ್ರೂ ಒಂದು ಸೈಟ್ ಪರ್ಚೇಸ್ ಮಾಡ್ತೀರಾ ಅನ್ನುವಂತಹ ಸಂದರ್ಭಗಳಲ್ಲಾಗಿರಬಹುದು. ಈ ಮಕ್ಕಳಲ್ಲಿ ಒಂದು ಡಿಸಿಪ್ಲೈನ್ ಇರಬೇಕು, ಮಕ್ಕಳನ್ನು ಒಂದು ಬಾಧ್ಯತೆಯುತ ರೆಸ್ಪಾನ್ಸಿಬಿಲಿಟಿ ಚಿಲ್ಡ್ರನ್ ಆಗಿ ಬೆಳೆಸಬೇಕು ಮಾಡುವಂತಹ ನಿಮ್ಮ ಪ್ರಯತ್ನಗಳು ಈ ಸಂದರ್ಭದಲ್ಲಿ ಅನುಕೂಲವಾಗಿರುತ್ತೆ. ಈಗ ರಾಶ್ಯಾಧಿಪತಿ ರವಿಯು ಈ 16 ಸೆಪ್ಟೆಂಬರ್ವರೆಗೂ ಕೂಡ ಸ್ವಕ್ಷೇತ್ರ
ಸ್ವಕ್ಷೇತ್ರದಲ್ಲಾಗಿರುವಂತಹ ಸಿಂಹರಾಶಿಯಲ್ಲಿ ಇರುತ್ತಾ, ಆದಮೇಲೆ ದ್ವಿತೀಯ ಸ್ಥಾನ ಕುಟುಂಬ ಸ್ಥಾನ ಧನಸ್ಥಾನ ಆಗಿರುವಂತಹ ಕನ್ಯಾ ರಾಶಿಗೆ ಇವರು ತಮ್ಮ ಪಯಣ ಅನ್ನೋದು ಇರುತ್ತೆ. ಅದೇ ರೀತಿ ದ್ವಿತೀಯ ಲಾಭಾಧಿಪತಿಯಾಗಿರುವಂತಹ ಬುಧ ಗ್ರಹವು ಈ ಎರಡೂ ರಾಶಿಗಳಲ್ಲಿ ಸಂಚಾರ ಇರುತ್ತೆ. ಮೊದಲು ಸ್ವಕ್ಷೇತ್ರವಾಗಿರುವಂತಹ ಸಿಂಹರಾಶಿಯಲ್ಲಿ 14ರ ನಂತರ ಈ ಕನ್ಯಾ ರಾಶಿಗೆ ಹೋಗ್ತಾರೆ. ಮುಖ್ಯವಾಗಿ ಬುಧಗ್ರಹ ಕನ್ಯಾ ರಾಶಿ ರಾಶ್ಯಾಧಿಪತಿ ಬುಧಗ್ರಹ ಆಗಿರೋದ್ರಿಂದ ಈ ಬುಧಗ್ರಹ ಅನ್ನೋದು ಕನ್ಯಾ ರಾಶಿಗೆ ಹೋದ್ಮೇಲೆ ಉಚ್ಚ ಸ್ಥಿತಿಯನ್ನು ಕಾಣ್ತಾರೆ. ಆದ್ದರಿಂದ ಈಗ ಈ ಮೀನರಾಶಿಯಲ್ಲಿ ಇವರು ನೀಚ ಸ್ಥಾನವನ್ನು ಹೊಂದುತ್ತಾರೆ. ಆದ್ದರಿಂದ ಕನ್ಯಾ ರಾಶಿಯವರಿಗೆ ಬುಧಗ್ರಹದ ಆಗಮನ ಅನ್ನೋದು ಅದ್ಭುತವಾಗಿರುತ್ತೆ. ಇನ್ನು ತೃತೀಯ ಪರಾಕ್ರಮ ಶೌರ್ಯ ಸ್ಥಾನವಾಗಿರುವಂತಹ ತೃತೀಯ ಸ್ಥಾನವಾಗಿರಬಹುದು, ಅಥವಾ ವೃತ್ತಿ ದಶಮಸ್ಥಾನವಾಗಿರುವಂತಹ ವೃತ್ತಿ ಉದ್ಯೋಗ ಕರ್ಮಸ್ಥಾನವಾಗಿರಬಹುದು. ಇದಕ್ಕೆ ಅಧಿಪತಿಯಾಗಿರುವಂತಹ ಶುಕ್ರನು 12ನೇ ಮನೆ ವ್ಯಯಭಾವದಲ್ಲಿ ಆದಮೇಲೆ 15ರ ನಂತರ ಇವರು ಸ್ವಕ್ಷೇತ್ರವಾಗಿರೋ ಈ ಸಿಂಹರಾಶಿಗೆ ಬರ್ತಾರೆ. ಚತುರ್ಥ ಸಪ್ತಮ ನವಮಾಧಿಪತಿ ಚತುರ್ಥ ಮತ್ತು ಭಾಗ್ಯಾಧಿಪತಿ ಆಗಿರುವಂತಹ ಕುಜ ಮಹಾಶಯ ಕೂಡ ಎರಡೂ ಸ್ಥಾನಗಳಲ್ಲಿ ಈ ಮಾಸದಲ್ಲಿ ಸಂಚಾರವನ್ನು ಹೊಂದಿರುತ್ತಾರೆ. ಅದೇ ರೀತಿ ಈಗ ಪಂಚಮ ಅಷ್ಟಮಾಧಿಪತಿ ಆಗಿರುವಂತಹ ಗುರು ಮಹಾಶಯ ಮಿಥುನ ರಾಶಿಯಲ್ಲಿ ಸ್ಥಿರವಾಗಿದ್ದಾರೆ. ಸಪ್ತಮ ಸ್ಥಾನದಲ್ಲಿ ರಾಹು, ಅದೇ ಜನ್ಮದಲ್ಲಿ ಕೇತು ಸಂಚಾರ ಈ ಮಾಸದ ಈ ಸಿಂಹರಾಶಿಯವರ ಗೋಚಾರ ಗ್ರಹಚಾರ ಸ್ಥಾನಮಾನ ಈ ರೀತಿ ಇರುತ್ತೆ. ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಮಾಡುವವರಿಗೆ ಈ ಪ್ರಾಥಮಿಕ ವಿದ್ಯೆ ಏನು ಹೇಳ್ತೀವಿ ನಾವು PU ಓದುವವರೆಗೂ ಕೂಡ ಸ್ವಲ್ಪ ಲ್ಯಾಕ್ ಆಫ್ ಫೋಕಸ್ ಅನ್ನೋದರಿಂದ, ಸ್ವಲ್ಪ ವಿದ್ಯಾಸಕ್ತಿ ಕಮ್ಮಿ ಆಗೋದ್ರಿಂದ, ಸ್ವಲ್ಪ ಕಾನ್ಸಂಟ್ರೇಷನ್ ಕಮ್ಮಿ ಆಗೋದ್ರಿಂದ ಸ್ವಲ್ಪ ವಿದ್ಯಾಭ್ಯಾಸದ ಬಗ್ಗೆ ಜಾಸ್ತಿ ಗಮನ ಕೊಡಬೇಕಾಗಿರುತ್ತೆ. ಆ ದಿನದ ಸಬ್ಜೆಕ್ಟ್ಗಳನ್ನು ಹೋಮ್ವರ್ಕ್ ಆಗಿರ್ಬೋದು, ವಿಷಯಗಳನ್ನು ಆ ದಿನವೇ ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ಇನ್ನು ಪದವೀಧರರು ಅಥವಾ ಉನ್ನತ ವಿದ್ಯಾಭ್ಯಾಸ ಮಾಡ್ತಾ ಇರುವಂತಹ ಮಾಸ್ಟರ್ಸ್ ಆಗಿರ್ಬೋದು, PG ಮಾಡ್ತಾ ಇರುವಂತಹ ವ್ಯಕ್ತಿಗಳಾಗಿರ್ಬೋದು, ಅವರಿಗೆ ಅದ್ಭುತವಾಗಿ ಕೆಲವೊಂದು ವಿಷಯಗಳಲ್ಲಿ ಅನುಕೂಲತೆ ಇರುತ್ತೆ. ಯಾಕಂದರೆ ಈಗ ವಕ್ರ ಗಮನದಲ್ಲಿ ಹಿಮ್ಮುಖ ಚಾಲನದಲ್ಲಿರುವಂತಹ ಈ ಶನಿ ಪರಮಾತ್ಮರು ಪಂಚಮ ದೃಷ್ಟಿ ಇರೋದರಿಂದ ಸ್ವಲ್ಪ ಮುಖ್ಯವಾಗಿ ವಿದ್ಯಾರ್ಥಿಗಳು ನಿಮ್ಮ ಓದು ವಿಷಯಗಳನ್ನು ಬಿಟ್ಟು ಬೇರೆ ವಿಷಯಗಳು ಬೇಡ, ಸ್ವಲ್ಪ ಪೋಲಿಯಾಗಿ ವರ್ತಿಸೋದು, ಸ್ವಲ್ಪ ಡಾಮಿನೇಟಿಂಗ್ ಅಗ್ರೆಸಿವ್ ಆಗಿ ಮಾತಾಡೋದು, ಜಗಳಕ್ಕೆ ಹೋಗೋದು ಇತ್ಯಾದಿ ವಿಷಯಗಳು ಬೇಡ. ಯಾಕಂದರೆ ಇತ್ಯಾದಿ ವಿಷಯಗಳಿಂದ ನಿಮ್ಮ ಕಂಪ್ಲೇಂಟ್ಸ್ ಹೋಗೋದು, ನಿಮ್ಮ ಪ್ರಿನ್ಸಿಪಲ್ ಅಥವಾ ಸ್ಕೂಲ್ ಅಲ್ಲಿರುವಂತಹ ಪ್ರಿನ್ಸಿಪಲ್ ನಿಮ್ಮ ಪೇರೆಂಟ್ಸನ್ನ ಕರೆಸೋದು, ಆ ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಮಾತಾಡೋದು ಇತ್ಯಾದಿ ವಿಷಯಗಳೆಲ್ಲ ನಿಮ್ಮ ಬಿಹೇವಿಯರಲ್ ಇಶ್ಯೂಸಲ್ಲಿಂದ ಈ ರೀತಿ ಸಣ್ಣ ಪುಟ್ಟ ಸಮಸ್ಯೆಗಳಿರುತ್ತೆ. ಆದ್ದರಿಂದ ಮೊದಲೇ ಸಿಂಹರಾಶಿಯವರಿಗೆ ಕೋಪ, ಆವೇಶ, ಜಗಳ. ಸೊ ಆದ್ದರಿಂದ ಸ್ವಲ್ಪ ಅಗ್ರೆಸಿವ್ ಆಗಿ ಹೋರಾಟಕ್ಕೆ ಅಥವಾ ಜಗಳಗಳಿಗೆ ದೂರ ಇರೋದು ಉತ್ತಮ. ಇನ್ನು ಈ ಸ್ಪರ್ಧಾತ್ಮಕ ಪರೀಕ್ಷೆಗಳು ಬರೀತಾ ಇರುವಂತಹ ವಿದ್ಯಾರ್ಥಿಗಳಿಗೆ 1-2 ಬಾರಿ ನೀವು ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತಿರ್ತೀರ, ನಿಮಗೆ ಆತುರದಲ್ಲಿ ಆನ್ಸರ್ ಮಾಡೋಕ್ಕೆ ಹೋಗಬೇಡಿ. ನೀವು ಚೆನ್ನಾಗಿ ಗೊತ್ತಿರುತ್ತೆ, ಅದ್ರ ಬಗ್ಗೆ ನಾಲೆಡ್ಜ್ ಇರುತ್ತೆ, ಬಟ್ ಏನೋ ಆತುರದಲ್ಲಿ ಅದೊಂದು ಓವರ್ ಕಾನ್ಫಿಡೆನ್ಸಿಂದ ತಿಳಿದು ಕೆಲವೊಂದು ತಪ್ಪುಗಳು ಮಾಡುವುದಕ್ಕೆ ಸಾಧ್ಯತೆ ಇರುತ್ತೆ. ಆದ್ದರಿಂದ 1-2 ಬಾರಿ ಪರೀಕ್ಷೆ ಮಾಡಿಕೊಂಡು ಯೋಚನೆ ಮಾಡಿಕೊಂಡು ನೀವು ಪರೀಕ್ಷೆಗಳಲ್ಲಿ ನೀವು ಉತ್ತಮ ಅಂಕಗಳನ್ನು ಪಡೆಯಬಹುದು. ಇನ್ನು ಪ್ರೀತಿ ಪ್ರೇಮ ವ್ಯವಹಾರಗಳವರಿಗೆ ಸ್ವಲ್ಪ 13 ಸೆಪ್ಟೆಂಬರ್ವರೆಗೂ ನಿಮ್ಮ ಮಾತಿನ ಬಗ್ಗೆ ಗಮನವಿರಲಿ. ಈ ತಾಳ್ಮೆಯಿಂದ ಇರಬೇಕಾಗಿರುತ್ತೆ. ನಿಮ್ಮ ಪ್ರೀತಿ ಪ್ರೇಮಗಳನ್ನು ಮತ್ತೊಂದು ಹಂತಕ್ಕೆ ಅಥವಾ ದೃಢವಾಗಿರಬೇಕು, ಒಬ್ಬರ ಮೇಲೆ ಒಬ್ಬರಿಗೆ ನಂಬಿಕೆ ವಿಶ್ವಾಸವಿರಬೇಕು. ಅಂದರೆ ಸ್ವಲ್ಪ ಈಗೋ ಆಗಿರ್ಬೋದು, ಸಂದೇಹಗಳಾಗಿರ್ಬೋದು, ಸಂಶಯಗಳಾಗಿರ್ಬೋದು, ಅಥವಾ ದ್ವಂದ್ವಾರ್ಥಗಳಿಂದ ಮಾತಾಡಿ ನಿಮ್ಮ ಸಂಗಾತಿಯನ್ನು ಹರ್ಟ್ ಮಾಡೋದಾಗಿರ್ಬೋದು ಇಟ್ಕೋಬಾರ್ದು. ಬಟ್ 13 ನಂತರ ವಿಷಯಗಳ ಅನುಕೂಲವಾಗುತ್ತೆ. ಬಟ್ ನೀವು 13ರವರೆಗೂ ಈ ವಿಷಯಗಳಲ್ಲಿ ಸ್ವಲ್ಪ ಕೆಲವೊಂದು ವಿಷಯಗಳಲ್ಲಿ ಹುಷಾರಾಗಿರಬೇಕಾಗಿರುತ್ತೆ. ಇನ್ನು ವೃತ್ತಿ ವ್ಯಾಪಾರಗಳಲ್ಲಿ ತುಂಬ ಬ್ಯುಸಿಯಾಗಿರ್ತೀರ. ಕೆಲವೊಂದು ಕೆಲಸದ ಒತ್ತಡ ಅಥವಾ ಅಡಿಷ್ನಲ್ ರೆಸ್ಪಾನ್ಸಿಬಿಲಿಟೀಸ್ ಅನ್ನೋದು, ಜವಾಬ್ದಾರಿಗಳ ಒತ್ತಡ ಅನ್ನೋದು, ಈ ಮೇಲಧಿಕಾರಿಗಳು ನೀಡುವಂತಹ ಕೆಲವೊಂದು ವಿಷಯಗಳು ನೀವು ಹಾರ್ಡ್ ವರ್ಕ್ ಮಾಡುವ ರೀತಿಯಲ್ಲಿ ಈ ಸಂದರ್ಭದಲ್ಲಿ ಗೋಚಾರವಾಗ್ತಾ ಇದೆ. ಇದರಿಂದ ಸ್ವಲ್ಪ ಈ ವರ್ಕ್ ಟೆನ್ಷನ್ ಅನ್ನೋದು ಅಥವಾ ಈ ಫ್ಯಾಮಿಲಿ ಲೈಫ್ನ ಮತ್ತು ವರ್ಕ್ ಲೈಫ್ನ ಬ್ಯಾಲೆನ್ಸ್ ಮಾಡೋದರಲ್ಲಿ ಸ್ವಲ್ಪ ಎಡುವುದು ಅನ್ನೋದು ಸ್ವಲ್ಪ ಗೊಂದಲಕ್ಕೆ ಉಂಟಾಗುತ್ತೆ. ಆದರೆ ಈ ರವಿ ಬುಧ ಇವರಿಬ್ಬರು ಬುಧಾದಿತ್ಯ ಯೋಗ ಅಂತ ಹೇಳ್ತೀವಿ.
ಸೊ ಇದರಿಂದ ಇವರಿಬ್ಬರು ಒಂದೇ ರಾಶಿಯಲ್ಲಿರುವಾಗ ಒಂದೇ ಭಾವದಲ್ಲಿರುವುದರಿಂದ ನಿಮ್ಮ ಕಷ್ಟಕ್ಕೆ ತಕ್ಕ ಫಲ, ಹಾರ್ಡ್ ವರ್ಕ್ಗೆ ತಕ್ಕಂತೆ ನಿಮ್ಮ ಕಷ್ಟಕ್ಕೆ ತಕ್ಕ ಬೆಲೆಯನ್ನು ಪಡೆಯೋದಕ್ಕೆ ಅನುಕೂಲವಾಗಿರುತ್ತೆ. ನಾವು ಉದ್ಯೋಗದಲ್ಲಿ ಗೌರವ, ಹೆಸರು, ಒಳ್ಳೆಯ ನೇಮ್, ಫೇಮ್, ಸ್ಥಾನ ಅನ್ನೋದು. ಆದರೆ ಈ ಸಂದರ್ಭದಲ್ಲಿ ಏನಪ್ಪ ಅಂದರೆ ನಿಮ್ಮ ಕಷ್ಟಕ್ಕೆ ತಕ್ಕ ಫಲ ಬರುತ್ತೆ, ಬಟ್ ಅಗ್ರೆಸಿವ್ ನೇಚರ್ ಬೇಡ. ನಾನು ಇಷ್ಟು ಕೆಲಸ ಮಾಡಿದ್ದೀನಿ ಅಂದರೆ ಕೆಲವೊಂದು ದಿನಗಳಿಂದ ನೀವು ಕೇಳ್ತಾ ಇರ್ತೀರ, ನಮಗೆ ಪ್ರಮೋಷನ್ ಯಾವಾಗ ಆಗುತ್ತೆ, ಯಾವಾಗ ನನಗೆ ಕನ್ಫರ್ಮೇಷನ್ ಸಿಗುತ್ತೆ, ನಾನು ತುಂಬ ಕಷ್ಟಪಡ್ತಾ ಇದ್ದೀನಿ, ನೀವು ಸುಮ್ಮನೆ ಪ್ರಾಮಿಸ್ ಮಾಡ್ತಾ ಇದ್ದೀರಾ ಅಂತ. ಅಂದರೆ ಅವ್ರ ಕೈಯಲ್ಲಿ ಇರೋಲ್ಲ, ಅದು ಸಂಸ್ಥೆ ತಗೊಳ್ಳುವಂತಹ ನಿರ್ಧಾರ ಆಗಿರೋದ್ರಿಂದ ಸ್ವಲ್ಪ ತಾಳ್ಮೆಯಿಂದಿರಬೇಕಾಗಿರುತ್ತೆ. ಈ ವಿಷಯದಲ್ಲಿ ಅನಾವಶ್ಯಕವಾಗಿ ವಾದ ವಿವಾದಗಳಾಗಿರ್ಬೋದು, ಸ್ವಲ್ಪ ಪ್ರೆಷರ್ ಹಾಕೋದಾಗಿರ್ಬೋದು ಸ್ವಲ್ಪ ಬೇಡ. ಈ ರೀತಿ ವಿಷಯಗಳಿಗೆ ಸ್ವಲ್ಪ ತಾಳ್ಮೆಯಿಂದ ಪ್ರಮೋಷನ್ಗೋಸ್ಕರ ಟ್ರೈ ಮಾಡಿ. ಅದೇ ರೀತಿ ಈ ವ್ಯಾಪಾರದಲ್ಲಿರುವಂತಹ ವಿಷಯಗಳಿಗೆ ಆದರೂ ನೋಡುವುದಾದರೆ, ನೀವು ಹಿಂದಿನ ದಿನಗಳಲ್ಲಿ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದರೆ, ಹೂಡಿಕೆಗಳು ಮಾಡಿದ್ರೆ ಅವು ಈಗ ನಿಮಗೆ ಫಲಗಳನ್ನು ನೀಡುತ್ತೆ, ಒಳ್ಳೆಯ ರೀತಿಯಲ್ಲಿ ಲಾಭಗಳನ್ನು ತರ್ತಾ ಇರುತ್ತೆ. ಸೊ ಒಟ್ಟಾಗಿ ಹಣಕಾಸಿನ ವಿಷಯಗಳ, ಫೈನಾನ್ಷಿಯಲ್ ವಿಷಯಗಳಲ್ಲಿ ಸಿಂಹರಾಶಿಯವರಿಗೆ ಅದ್ಭುತವಾಗಿರುತ್ತೆ. ಇನ್ನು ನಮ್ಮ ದೇಶಕ್ಕೆ, ನಮಗೆ ಅನ್ನ ನೀಡುವಂತಹ ಅನ್ನದಾತರು ರೈತರಿಗೆ ಯಾವ ರೀತಿ ಇರುತ್ತೆ ಅಂದರೆ, ಈ ಸಂದರ್ಭದಲ್ಲಿ ನೀವು ಸಾಕ್ತಾ ಇರುವಂತಹ ಜಂತುಗಳಾಗಿರ್ಬೋದು, ಸ್ವಲ್ಪ ಜಂತು ನಷ್ಟ ಆಗುವುದಕ್ಕೆ ಅಥವಾ ಸ್ವಲ್ಪ ಪವರ್ ಅಂದರೆ ಜಾಸ್ತಿ ಇರುವಂತಹ ಪೆಸ್ಟಿಸೈಡ್ಸ್ ಮತ್ತು ಫರ್ಟಿಲೈಸರ್ಸ್ ಯೂಸ್ ಮಾಡೋದ್ರಿಂದ, ಈ ಔಷಧಿಯನ್ನು ಹೊಡೆಯೋದ್ರಿಂದ ಸ್ವಲ್ಪ ನಿಮ್ಮ ಬೆಳೆ ಸ್ವಲ್ಪ ಮಟ್ಟಕ್ಕೆ ನಷ್ಟ ಆಗುವಂತಹ ಸಾಧ್ಯತೆ ಇರುತ್ತೆ. ಆದ್ದರಿಂದ ನೀವು ಏನು ಇದು ಮಾಡ್ತಾ ಇದ್ದೀರೋ, ಸ್ಪ್ರೇ ಮಾಡ್ತಾ ಇದ್ದೀರೋ ಅದನ್ನು ಪೂರ್ತಿಯಾಗಿ ತಿಳ್ಕೊಂಡು ಎಷ್ಟು ಪರಿಮಾಣದಲ್ಲಿ ನೀವು ಸ್ಪ್ರೇ ಮಾಡಿದ್ರೆ ಅನುಕೂಲ ಇರುತ್ತೆ, ಈ ವಿಷಯಗಳಲ್ಲಿ ಸ್ವಲ್ಪ ಹುಷಾರಾಗಿರಬೇಕಾಗಿರುತ್ತೆ. ಇನ್ನು ವೈವಾಹಿಕ ಜೀವನ, ಮ್ಯಾರಿಟಲ್ ಲೈಫ್ ಅಂದರೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ನಿಮ್ಮ ಸಂಗಾತಿಯ ಜೊತೆ, ಈ ಮುಖ್ಯವಾಗಿ ಸಿಂಹರಾಶಿಯವರಂದರೆ ಜೀವನ ಸಂಗಾತಿ ಅರ್ಥ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಬಟ್ ಇಲ್ಲ ಅಂದರೆ ನಿರಂತರವೂ ಸಣ್ಣ ಪುಟ್ಟ ತೊಂದರೆಗಳಿದ್ದೇ ಇರುತ್ತೆ. ಅಂದರೆ ಸಣ್ಣ ಪುಟ್ಟ ಮಾತಿನ ಬರದಲ್ಲಿ ಕೆಲವೊಂದು ವಾದ ವಿವಾದಗಳು ನಡೆಯೋದಕ್ಕೆ, ಮುಖ್ಯವಾಗಿ ನಿಮ್ಮ ಜೀವನ ಸಂಗಾತಿಯ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವಂತಹ ಮಾಸ ಸೆಪ್ಟೆಂಬರ್ ಮಾಸ ಇರುತ್ತೆ. ಇನ್ನು ರಾಜಕೀಯ ಕ್ಷೇತ್ರದಲ್ಲಿ ಪ್ರಜಾಸೇವೆ ಮಾಡ್ತಾ ಇರುವಂತಹ ಈ ಮುಖ್ಯವಾಗಿ ಮುಖಂಡರಿಗೆ ಈ ಇಂದಿನ ದಿನಗಳಲ್ಲಿ ಮಾಡಿರುವಂತಹ ಕೆಲವೊಂದು ತಪ್ಪುಗಳಾಗಿರ್ಬೋದು, ಅಪರಾಧಗಳಾಗಿರ್ಬೋದು, ಈಗ ಅವುಗಳಿಂದ ನಿಮ್ಮ ಗೌರವಕ್ಕೆ, ನಿಮ್ಮ ಈ ಹುದ್ದೆಗಳಿಗೆ ಸ್ವಲ್ಪ ಹೆಸರು ಕೆಡುವಂತಹ, ಹೆಸರು ತರುವಂತಹ ಕೆಲವೊಂದು ವಿಷಯಗಳಲ್ಲಿ ನಿಮ್ಮ ಗೌರವಕ್ಕೆ ಧಕ್ಕೆ ಬರುವಂತಹ ಸಂದರ್ಭಗಳು ಬರಬಹುದು. ಆದ್ದರಿಂದ ನಿಮ್ಮ ಶತ್ರುಗಳೇ ಆದರೂ ಸರಿ ಅವರ ಜೊತೆ ಮಾತನಾಡುವಾಗ ಸ್ವಲ್ಪ ಲೌಕ್ಯದಿಂದ, ವಿಚಕ್ಷಣೆ ಪೂರ್ವಿತವಾಗಿ ನೀವು ಮರ್ಯಾದಪೂರ್ವಕವಾಗಿ ಮಾತಾಡಬೇಕಾಗಿರುತ್ತೆ. ಆದಾಯ ರೀತಿ ನಿಮ್ಮ ಮಾನಸಿಕ ಆರೋಗ್ಯದಲ್ಲಾಗಿರಬಹುದು, ಈ ಸಂದರ್ಭದಲ್ಲಿ ನೀವು ಯಾವುದೇ ಕಾರಣಕ್ಕೂ ಕೋಪ ಹೊಂದಿರಬಾರದು. ತಾಳ್ಮೆಯಿಂದ ನೀವು ಕೆಲವೊಂದು ಕೆಲಸಗಳನ್ನು ಪೂರ್ತಿ ಮಾಡಬೇಕಾಗಿರುತ್ತೆ. ಇನ್ನು ವಯಸ್ಸಾಗಿರುವಂತಹ ಈ ವೃದ್ಧರಿಗೆ ಯಾವ ರೀತಿ ಇರುತ್ತೆ ಅಂದರೆ, ಮುಖ್ಯವಾಗಿ ಈ ಸಂದರ್ಭದಲ್ಲಿ ಆರೋಗ್ಯದ ಬಗ್ಗೆ ಸ್ವಲ್ಪ ಕೆಲವೊಂದು ಮೆಡಿಕೇಷನ್ ಟೈಮ್ ಟು ಟೈಮ್ ಯೂಸ್ ಮಾಡೋದಾಗಿರ್ಬೋದು. ಯಾಕಂದರೆ ಜನ್ಮದಲ್ಲೇ ಶನಿ ಪರಮಾತ್ಮ ರವಿ ಪರಮಾತ್ಮ, ಈ ರಾಶ್ಯಾಧಿಪತಿ ರವಿ ಜನ್ಮ ರಾಶಿಯಲ್ಲಿರುವುದರಿಂದ ಕೆಲವೊಂದು ವಿಷಯಗಳಲ್ಲಿ ನಿಮ್ಮ ಆರೋಗ್ಯದಲ್ಲಿ, ಅದು ದೈಹಿಕ ಆರೋಗ್ಯ ಆಗಿರ್ಬೋದು, ಮಾನಸಿಕ ಆರೋಗ್ಯ ಆಗಿರ್ಬೋದು, ಕೆಲವೊಂದು ಸೂಕ್ತ ಪರಿಹಾರಗಳನ್ನು, ಪ್ರಿವೆಂಟಿವ್ ಮೆಜರನ್ನು ತಗೊಂಡು ಈ ಮೆಡಿಕೇಷನ್ನ ಟೈಮ್ ಟು ಟೈಮ್ ಡಾಕ್ಟರ್ ಫಾಲೋಅಪ್ಸ್ ಮಾಡ್ಕೊಳ್ಳೋದು ಉತ್ತಮ. ಇನ್ನು ಕೋರ್ಟು ಕೇಸು ವ್ಯವಹಾರಗಳೇನಾದರೂ ಇದ್ದರೆ ಈಗ ಸ್ವಲ್ಪ ಪೋಸ್ಟ್ಪೋನ್ ಆಗೋದಕ್ಕೆ ಅಥವಾ ನೆಕ್ಸ್ಟ್ ಹಿಯರಿಂಗ್ ಅಂತ ಹೇಳ್ಬಿಟ್ಟು ಮತ್ತೆ ಅಗೇನ್ ಪೋಸ್ಟ್ಪೋನ್ ಆಗುವುದಕ್ಕೆ ಕೆಲವೊಂದು ಆಲಸ್ಯ, ವಿಳಂಬತೆ ಅನ್ನೋದು ಕಾಣಿಸ್ತಾ ಇದೆ. ಈ ಯಾವುದಾದ್ರೂ ಮುಖ್ಯವಾಗಿರುವಂತಹ ವ್ಯಾಪಾರಗಳಲ್ಲಿ, ವ್ಯವಹಾರಗಳಲ್ಲಿ, ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ಹೂಡಿಕೆಗಳು ಮಾಡುವಂತಹ ಸಂದರ್ಭಗಳಲ್ಲಿ ನೀವು ನಿಮ್ಮ ಸ್ವಂತ ನಿರ್ಧಾರಗಳಕ್ಕಿಂತ ಬೇರೆಯವರ ಮುಖಾಂತರ ಕೆಲವೊಂದು ಸಲಹೆಗಳನ್ನು ಪಡೆದು ಈ ನಿರ್ಧಾರಗಳು ತಗೊಳ್ಳೋದು ಉತ್ತಮವಾಗಿರುತ್ತೆ. ಇನ್ನು ಅದೇ ರೀತಿ ರಾಶ್ಯಾಧಿಪತಿ ಯಾವಾಗ ಸ್ವಕ್ಷೇತ್ರದಲ್ಲಿ ಬರ್ತಾರೋ, ಈ ರೀತಿ ಕೆಲವೊಂದು ವೈಯಕ್ತಿಕವಾಗಿ ನಿಮ್ಮನ್ನು ನೀವು ಸಂಸ್ಕಾರ ಮಾಡ್ಕೊಳ್ಳೋದಕ್ಕೆ, ನಿಮ್ಮ ಆಯ್ಕೆಗಳನ್ನು ಬಗ್ಗೆ, ನಿಮ್ಮ ಬಯಕೆಗಳನ್ನು ಬಗ್ಗೆ, ನಿಮ್ಮ ಆರೋಗ್ಯದ ಬಗ್ಗೆ, ನಿಮ್ಮ ಫಿನಾನ್ಷಿಯಲ್ ವಿಷಯಗಳಲ್ಲಿ, ಈ ವಿಷಯಗಳಲ್ಲಿ ಸ್ವಲ್ಪ ಜಾಣತನೆಯಿಂದ ನೀವು ಕೆಲವೊಂದು ನಿರ್ಧಾರಗಳನ್ನು ಈ ಮಾಸದಲ್ಲಿ ತಗೋಬೇಕಾಗಿರುತ್ತೆ. ಒಟ್ಟಾಗಿ ಸಿಂಹರಾಶಿಯವರಿಗೆ ಅದ್ಭುತ ರೀತಿಯಲ್ಲಿ ಫಲಗಳು ಇದ್ರೂ ಕೂಡ ಮುಖ್ಯವಾಗಿ ಕೆಲವೊಂದು ಇಂದಿನ ದಿನಗಳಲ್ಲಿ ಮಾಡಿರುವಂತಹ ತಪ್ಪುಗಳು ಅಥವಾ ಈ ಆರೋಗ್ಯ ವಿಷಯಗಳಲ್ಲಾಗಿರ್ಬೋದು, ರೈತರ ವಿಷಯಗಳಲ್ಲಾಗಿರ್ಬೋದು, ಕೃಷಿಕರ ವಿಷಯಗಳಲ್ಲಾಗಿರ್ಬೋದು, ಸ್ವಲ್ಪ ನಿಮ್ಮ
ವ್ಯವಹಾರಗಳಾಗಿರ್ಬೋದು, ನಿಮ್ಮ ಕೆಲಸಗಳಲ್ಲಿ ಸ್ವಲ್ಪ ಮುಂಜಾಗ್ರತೆ ಕ್ರಮಗಳನ್ನು ತಗೊಂಡು ಮುಂದುವರಿಯೋದು ಉತ್ತಮವಾಗಿರುತ್ತೆ. ಸೊ ಆದ್ದರಿಂದ ಈ ಮಾಸದಲ್ಲಿ ಈ ಸೂರ್ಯ ನಮಸ್ಕಾರಗಳು ಪ್ರತಿದಿನವೂ ಕೂಡ ಸೂರ್ಯ ನಮಸ್ಕಾರಗಳು ಮಾಡ್ತಾ ಇರೋದು, ಸೂರ್ಯನಿಗೆ ರವಿಗೆ ನೀರಿನಿಂದ ಅರ್ಘ್ಯ ಬಿಡುವುದು, ಮುಖ್ಯವಾಗಿ ಈ ಆರೋಗ್ಯ ಸಂಬಂಧಪಟ್ಟಿರುವಂತಹ ಕೆಲವೊಂದು ಪ್ರಾಣಾಯಾಮ, ಮೆಡಿಟೇಷನ್, ಯೋಗ ಇತ್ಯಾದಿ ವಿಷಯಗಳನ್ನು ಮಾಡುವುದಾಗಿರಬಹುದು. ವಿದ್ಯಾರ್ಥಿಗಳು ಮುಖ್ಯವಾಗಿ ಸ್ವಲ್ಪ ಪೇಷನ್ಸಿಂದ ಯಾವುದೇ ಜಗಳಗಳು, ಯಾವುದೇ ಪ್ರಾಬ್ಲಮ್ಸ್ ಇಲ್ಲದೆ ನಿಮ್ಮ ವಿದ್ಯಾಭ್ಯಾಸದ ಮೇಲೆ ಶ್ರದ್ಧೆ ಇಡೋದು ಉತ್ತಮವಾಗಿರುತ್ತೆ. ಆದ್ದರಿಂದ ಈ ಸೂರ್ಯ ನಮಸ್ಕಾರ ಜಪಾಕುಸುಮ ಸಂಕಾಸಂ ಕಾಸ್ಯಪೀಯಂ ಮಹಾದ್ಯುತಿಂ ತಮೋರಿಂ ಸರ್ವ ಪಾಪಜ್ಞಂ ಪ್ರಣತೋಸ್ಮಿ ದಿವಾಕರಂ ಅನ್ನುವಂತಹ ಸ್ತೋತ್ರವನ್ನು ಅಥವಾ ಓಂ ನಮೋ ಸೂರ್ಯದೇವಾಯ ನಮಃ ಅಂತ 108 ಬಾರಿ ಜಪ ಮಾಡುವುದರಿಂದ ನಿಮ್ಮ ಹಣಕಾಸಿನ ಆರೋಗ್ಯ, ನಿಮ್ಮ ಗೌರವಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯಗಳಲ್ಲಿ ಅನುಕೂಲ ಇರುತ್ತೆ. ಅದೇ ರೀತಿ ಭಾನುವಾರದ ದಿನ ನೀವು ಯಾವುದೇ ರೀತಿ ರವಿಗೆ ಸಂಬಂಧಪಟ್ಟಿರುವಂತಹ ರವಿವಾರ ಆಗಿರೋದರಿಂದ ಸ್ವಲ್ಪ ನಿಷ್ಠೆಯಿಂದ ಶ್ರೀ ಸೂರ್ಯದೇವನನ್ನು ಆರಾಧಿಸೋದು, ಶ್ರೀ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡೋದು ಮತ್ತಷ್ಟು ಅನುಕೂಲ ಫಲಗಳನ್ನು ನೀಡ್ತಾ ಇರುತ್ತೆ. ಅದೇ ರೀತಿ ಅಷ್ಟಮ ಶನಿ ಕಾಡ್ತಾ ಇರೋದರಿಂದ ಶನಿ ಪರಮಾತ್ಮನ ಅನುಗ್ರಹಕ್ಕೋಸ್ಕರ ನೀವು ಮುಖ್ಯವಾಗಿ ಈ ಸಂದರ್ಭದಲ್ಲಿ ಪ್ರತಿದಿನವೂ ಹನುಮಾನ್ ಚಾಲೀಸ ಪಾರಾಯಣ ಮಾಡೋದು ಅನುಕೂಲವಾಗಿರುತ್ತೆ ಅಂತ ಹೇಳ್ತಾ, ನಮ್ಮ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟವಾಗಿರುತ್ತೆ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.